ಹಿಂದುತ್ವದ ಸಂಕೇತವಾಗಿರುವಂತಹ ಸಿಂಧೂರ, ಈ ಸಿಂಧೂರವನ್ನ 26 ಮುತ್ತೈದೆಯರ ಸಿಂಧೂರವನ್ನ ಕಸಿದುಕೊಂಡಂತ ಉಗ್ರರಿಗೆ ಮಿಡ್ ನೈಟ್ ಏರ್ ಸ್ಟ್ರೈಕ್ ಮೂಲಕವಾಗಿ ಮುಟ್ಟಿ ನೋಡಿಕೊಳ್ಳೋ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದೆ ಭಾರತ. ಪಾಕ್ ಉಗ್ರರ ನೆಲೆಗಳು ಉಡಿಸಾಗಿದೆ ಭಾರತದ ದಾಳಿಗೆ. ಸುಮಾರು 100ಕ್ಕೂ ಹೆಚ್ಚು ಉಗ್ರರು ಸಾವಾಗಿರುವಂತಹ ಶಂಕೆ ಇದೆ. ಪಾಕಿಸ್ತಾನ ಇದನ್ನು ಒಪ್ಕೊಂಡ್ಬಿಟ್ರೆ ಉಗ್ರರಿಗೆ ಆಶ್ರಯ ಕೊಟ್ಟಿದ್ದು ಗೊತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆಯ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ. ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿಯನ್ನ ಸೇನಾಧಿಕಾರಿಗಳು ಕೊಡಲಿದ್ದಾರೆ. ಹಾಗಾಗಿನೇ ಈಗ ರಾಜನಾಥ್ ಸಿಂಗ್ ಅವರನ್ನ ಹೋಗಿ ಭೇಟಿಯಾಗಿದ್ದು ಸಿಡಿಎಸ್ ಅವರು. 3 ಸೇನೆಯ ಮುಖ್ಯಸ್ಥರಾಗಿರುವಂತವರು ಹೋಗಿ, ಚೌಹಾಣ್ ಅವರು ಹೋಗಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾದ್ರು. ಏನ್ ಮಾಹಿತಿ ಕೊಡಬೇಕು ಏನಿಲ್ಲ, ಕೆಲವೊಂದಿಷ್ಟು ವಿಚಾರಗಳನ್ನ ಮಾತ್ರ ಹೇಳ್ತಾರೆ, ಎಲ್ಲವನ್ನ ಕೂಡ ಪ್ರಮಾಣದಲ್ಲಿ ಹೇಳೋದಿಲ್ಲ. ಪಾಕಿಸ್ತಾನದ ಸೇನೆ ಈಗಾಗಲೇ ಸುದ್ದಿಗೋಷ್ಠಿಯನ್ನು ಮಾಡಿ ಅವರು ಹೇಳಿಕೊಂಡಿದ್ದಾರೆ, ನಮ್ಮಲ್ಲಿ ಇಷ್ಟು ನಾಗರಿಕರಿಗೆ ಹಾನಿಯಾಗಿದೆ, ನಮಗೆ ಅಷ್ಟು ಸಮಸ್ಯೆ ಆಗಿದೆ, ಅದಾಗಿದೆ ಇದಾಗಿದೆ ಅಂತ ಕಥೆಯಲ್ಲೆಲ್ಲ ಹೇಳ್ಕೊಂಡಿದೆ ಈಗಷ್ಟೇ ಸೇನಾಧಿಕಾರಿ. ಭಾರತೀಯ ಸೇನೆ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುತ್ತೆ, ಯಾವುದು ಏನು ಎತ್ತ ಅಂತೇಳಿ ನಿಖರವಾಗಿರುವಂಥ ಮಾಹಿತಿಗಳು. ಭಾರತ ಏರ್ ಸ್ಟ್ರೈಕ್ ಬಳಿಕ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ಅದಿರುತ್ತೆ. 1-2 ದಿನ 1-3 ದಿನ ಇದ್ದೇ ಇರುತ್ತೆ. BSF ಅಧಿಕಾರಿಗಳ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಸಂಪರ್ಕವನ್ನ ಮಾಡಿದ್ದಾರೆ. ಈಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಡಿಯಲ್ಲಿನ ಉದ್ವಿಗ್ನತೆ ಶಮನಕ್ಕೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಭಾರತ ಏರ್ ಸ್ಟ್ರೈಕ್ ಬಳಿಕ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ, ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. BSF ಅಧಿಕಾರಿಗಳ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಡಿಯಲ್ಲಿನ ಉದ್ವಿಗ್ನತೆ ಶಮನಕ್ಕೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿರಂತರವಾಗಿ ಗುಂಡಿನ ದಾಳಿಯನ್ನ LOCಯಲ್ಲಿ ಮಾಡ್ತಾನೆ ಬರ್ತಾ ಇದೆ ಪಾಕಿಸ್ತಾನ. ಅದಕ್ಕೆ ತಕ್ಕ ಉತ್ತರವನ್ನ ಕೂಡ ಭಾರತ ಕೊಡ್ತಾನೆ ಬರ್ತಾ ಇದೆ. ಎಮಿನೇಷನ್ ಎಷ್ಟು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಹೊಡಿತಾರೆ. ಆಮೇಲೆ ಏನು ಮಾಡಬೇಕು ಅವರು, ಮತ್ತೆ ಆ ಚೀನಾ ಕಡೆಗೆ ಹೋಗ್ಬೇಕು, ನಮಗೊಂದಿಷ್ಟು ಮದ್ದುಗುಂಡುಗಳು ಕೊಡಿ, ಗುಂಡುಗಳನ್ನು ಕೊಡಿ, ನಾವು ಹಂಗೆ ಹಾಕಬೇಕು ಅಂತೇಳಿ. ಕಾರಣ ಇರೋ ಬರೋ ದುಡ್ಡನ್ನೆಲ್ಲ ಈಗ ಅಲ್ಲಿ ಇಲ್ಲಿ ಕೊಡ್ತಾ ಇದ್ರು. ಈಗ ಅದನ್ನೆಲ್ಲ ಸೇನೆ ಕಡೆಗೆ ಡೈವರ್ಟ್ ಮಾಡಿದ್ರು. ಆ ಸೇನೆ ಹೋಗ್ಬಿಟ್ಟು ಉಗ್ರರಿಗೆ ಕೊಟ್ಟರು. ಆ ಊರಿನಲ್ಲಿರುವಂಥ ಜನ ಎಲ್ಲ ಈಗ ಬಾಯ್ ಪಡ್ಕೊಳ್ಬೇಕು. ಕಾರಣ ಆರ್ಥಿಕವಾಗಿ ಅಲ್ಲಿ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ಎಲ್ಲವೂ ಕೂಡ ಏರಿಕೆ ಆಗೋಗಿದೆ. ಏರ್ ಸ್ಟ್ರೈಕ್ಗೆ 3 LET ಕಮಾಂಡರ್ಗಳು ಫಿನಿಶ್ ಆಗಿರುವಂಥದ್ದು. LET ಉಗ್ರ ಅಬ್ದುಲ್ ಮಲಿಕ್, ಮುದಾಸಿರ್, ಬದ್ರುದ್ದೀನ್ ಇಷ್ಟರನ್ನು ಕೂಡ ಕಳಿಸ್ಬಿಟ್ಟಿದ್ದೀವಿ ನಾವು ಎಲ್ಲಿ ಜನತ್ಗೆ. ಪಾಕ್ನಲ್ಲಿ ಅಡಗಿದ್ದ ಉಗ್ರರ ಜೀವ ಏನಾಗಿದೆ, ಫಿನಿಶ್ ಆಗಿದೆ ಉಗ್ರರ ಜೀವ. ಸೊ ಅವರೆಲ್ಲ ಬಯಸ್ತಾ ಇದ್ದಿದ್ದೇನು, 72 ಯಾರು ಸ್ವರ್ಗದಲ್ಲಿ 72 ಅಪ್ಸರಿಯರು ಸಿಕ್ಬಿಡ್ತಾರೆ ನಮಗೆ, ಅಲ್ಲಿಗೆ ಹೋಗ್ಬೇಕು ನಾವು ಅಂತ ಹೇಳಿ. ಸೊ ಅದಕ್ಕೆ ಪಾಪ ಈ ರೀತಿಯಾಗಿ ಮಾಡ್ತಾ ಇದ್ರು. ಈಗ ಪಾಪ ಅಲ್ಲಿಗೆ ಕಳಿಸ್ಕೊಟ್ಬಿಟ್ಟಿದ್ದೀವಿ, ಹೋಗಪ್ಪ ನಿನಗೆ 72 ಅಪ್ಸರಿಯರು ಸಿಗ್ತಾರೆ, ಅಲ್ಲಿಗೆ ಹೋಗು, ಅವ್ರ ಜೊತೆಗೆ ಇರು ಅಂತ ಹೇಳಿ. ಸೊ ಭಾರತ ಈಗ ಏನು ಮಾಡುತ್ತೆ ನೋಡಿ, ಎಲ್ಲ ತಯಾರಿ ನಡೆದಿದೆ. ಈಗ ಸುದ್ದಿಗೋಷ್ಠಿಯನ್ನು ಮಾಡುತ್ತೆ ಭಾರತ ಸೇನೆ. ಯಾರು ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು. CDS ಅವರೇ ಮಾಡಬಹುದು ಈ ವಿಚಾರದಲ್ಲಿ. 3 ಸೇನೆಯ ಮುಖ್ಯಸ್ಥರು ಜೊತೆಗೆ ರಕ್ಷಣಾ ಮಂತ್ರಿಗಳು ಕೂಡ ಇರ್ತಾರೆ. ಇದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಅಂತ ಹೇಳ್ತಾ ಇರೋದು ನಾವು. ಯಾಕೆ ಅಂತಂದರೆ ಇದು ಸ್ಯಾಂಪಲ್. ಈ ಬಾರಿ ನಾವು ಪಣ ತೊಟ್ಟಿದ್ದೀವಿ, ಉಗ್ರರ ಪೂರ್ಣವಾದ ಮಟ್ಟ ಹಾಕುವವರೆಗೂ ಕೂಡ ಬಿಡೋದಿಲ್ಲ ಅಂತ ಹೇಳಿ. ಇದು ಕೇವಲ ದಾಳಿ ನಡೆದಂಥ ಸಂದರ್ಭದಲ್ಲಿ ಪ್ರತಿ ದಾಳಿ ಆಗಬಾರ್ದು. ಪ್ರತಿ 2-3 ತಿಂಗಳಿಗೆ 6 ತಿಂಗಳಿಗೆ ಒಂದು ಸಲ ಈ ಟೆರರಿಸ್ಟ್ ಕ್ಯಾಂಪ್ಗಳನ್ನು ಅಲ್ಲಲ್ಲಿ ರಾ ಏಜೆಂಟ್ಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಹೊಡೆದು ಹಾಕ್ತಾ ಇರಬೇಕು. ಅವಾಗವಾಗ ಬುದ್ಧಿ ಇರುತ್ತೆ, ಎಲ್ಲಿರಬೇಕು, ಯಾವ ಬಿಲದಲ್ಲಿ ಹೋಗಿ ಅಡ್ಕೊಂಡು ಕೂತ್ಕೊಳ್ಬೇಕು ಅನ್ನುವಂಥ ಭಯ ಟೆರರಿಸ್ಟ್ಗಳಿಗೆ ಬರಬೇಕು. ಭಯೋತ್ಪಾದಕರಿಗೆ ಭಯ ಹುಟ್ಟಿಸುವಂಥ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಪ್ರತಿ 6 ತಿಂಗಳಿಗೂ ಒಂದು ಸಲ ಈ ರೀತಿಯಾಗಿ ಭಯೋತ್ಪಾದಕರ ಅಡುಗುತಾಣಗಳನ್ನು ಹೊಡೆದು ಹಾಕ್ತಾ ಇರಬೇಕು. ಅವರಿಗೆ ಭಯ ಶುರು ಆಗಬೇಕು, ನಾವು ಎಲ್ಲಿ ಅಡಗಿ ಕೂತ್ಕೊಳ್ಬೇಕು ಅಂತ ಹೇಳಿ. ಕಾರಣ ಕಂಡಲ್ಲೆಲ್ಲ ಅವರು ದಾಳಿ ಮಾಡ್ತಾರಲ್ಲ, ನಾವು ಹಂಗೆ ಕಂಡಲ್ಲೆಲ್ಲ ಭಯೋತ್ಪಾದಕರ ಜಾಗಗಳನ್ನು ದಾಳಿ ಮಾಡಬೇಕು. ಟೆರರಿಸ್ಟ್ಗಳನ್ನು ಹೊಡೆದು ಹಾಕಿದ್ದೀವಿ, LVT ಕಮಾಂಡರ್ಗಳನ್ನು ಹೊಡೆದು ಹಾಕಿದ್ದೀವಿ. ಅಬ್ದುಲ್ ಮಲಿಕ್ ನೋಡ್ತಾ ಇದ್ದೀರಾ, ಅಬ್ದುಲ್ ಮಲಿಕ್ ಮೂಲತಃ ಬರುವಂಥದ್ದೇ ಅದನ್ನೇ ಕಾಫೀರ್ಗಳು ಅಂದ್ಕೊಂಡು ಓಡಾಡ್ತಾರೆ ಅವರು. ಆ ವಿಚಾರದಲ್ಲಿ ಯಾರೂ ಮಾತನಾಡೋದಿಲ್ಲ. ನಾವು ಹಂಗೆ ಅವ್ರು ಹಂಗಾದ ತಕ್ಷಣ ಅವರಲ್ಲ, ಇದೇ ಹೇಳೋವಂಥದ್ದು. ಅದು ಅವರು ಮುಸ್ಲಿಮರೇ ಅಲ್ಲ, ಅವರು ಇಸ್ಲಾಮಿಸ್ಟರೇ ಅಲ್ಲ, ಈ ಥರ ಭಯೋತ್ಪಾದಕರು, ಅವ್ರಿಗೆ ಯಾವುದೋ ಧರ್ಮ ಇಲ್ಲ ಅಂತಾರೆ. ಬಟ್ ಅವ್ರು ಹೊಡೆಯೋದೇ ಧರ್ಮದ ಆಧಾರದ ಮೇಲೆ ಹೊಡಿತಾರೆ. ಆ ವಿಚಾರದಲ್ಲಿ ಯಾರಾದರೂ ಒಬ್ಬರು ಮಾತನಾಡಿ, ಯಾರೂ ಮಾತನಾಡೋದಿಲ್ಲ. ಅವರು ಅದನ್ನೇ ಓದ್ತಾರೆ, ಇವರು ಅದನ್ನೇ ಓದ್ತಾರೆ. ಹೇಗೆ ವ್ಯತ್ಯಾಸ ಆಗ್ಬಿಡುತ್ತೆ? ಅಬ್ದುಲ್ ಮಲಿಕ್ನನ್ನ ಹೊಡೆದಾಕಿದೆ LET ಕಮಾಂಡರ್. ಏರ್ ಸ್ಟ್ರೈಕ್ ಬಳಿಕವೂ ಕೂಡ ಪಾಕ್ ಕೆಣಕ್ತಾ ಇದೆ. ಕೆಣಕು ಇನ್ನೂ ಕಾದಿದೆ ನಿನಗೆ.
ಪಾಕ್ನಿಂದ ಪೂಂಚ್ ಸೆಕ್ಟರ್ನಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ. ನಾಗರಿಕರನ್ನ ಗುರಿಯಾಗಿಸಿ ಪಾಕ್ ಫೈರಿಂಗ್ ಅನ್ನ ಮಾಡ್ತಾ ಇರೋದು. 6 ಭಾರತೀಯ ನಾಗರಿಕರು ಸಾವನ್ನಪ್ಪಿರುವಂತ ಮಾಹಿತಿ ಈಗಷ್ಟೇ ಬರ್ತಾ ಇದೆ. ನಾನು ನೋಡಿದೆ ಅದನ್ನ, ಅಧಿಕೃತವಾಗಿ ಇನ್ನೂ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಇದೆ. ಏರ್ ಸ್ಟ್ರೈಕ್ ಬಳಿಕವೂ ಕೂಡ ಪಾಕ್ ಕೆಣಕ್ತಾ ಇದೆ, ನಮ್ಮ ನಾಗರಿಕರನ್ನ ಹೊಡೆದಾಕ್ತಾ ಇದೆ. ಪಾಕ್ನಿಂದ ಪೂಂಚ್ ಸೆಕ್ಟರ್ನಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೀತಾ ಇದೆ. ಪಾಕಿಸ್ತಾನ ಹೀಗೆ ಆಡ್ತಾ ಇದ್ರೆ ಈ ಸಲ ನಿಜವಾಗಿಯೂ ಕೂಡ ಕ್ಯಾಪ್ಚರ್ ಮಾಡೇ ಬಿಡಬೇಕು, ನಮ್ಮನ್ನು ನಾವು ಪಡ್ಕೊಂಡೇ ಬಿಡಬೇಕು. ಅವಾಗಲೇ ಬುದ್ಧಿ ಬರೆಯುತ್ತೆ. ಭಿಕ್ಷೆ ತಿರುಪೆ ಎತ್ತೋ ಕೆಲಸಕ್ಕೆ ಆಗಬೇಕದು ಪಾಕಿಸ್ತಾನ, ಅವಾಗಲೇ ಸರಿಯಾಗುತ್ತೆ. ಅಲ್ಲಿರುವಂಥ ನಾಗರಿಕರೇ ಆ ದೇಶದಲ್ಲಿ ದಂಗೆ ಎದ್ದು ಅಲ್ಲಿರುವಂಥವ್ರನ್ನೇ ಹೊಡೆದಾಕುವಂಥ ಪರಿಸ್ಥಿತಿಗೆ ಬರಬೇಕು. ಅಲ್ಲಿರುವಂಥ ಸೇನಾಧಿಕಾರಿಗಳನ್ನು, ಟೆರರಿಸ್ಟ್ಗಳನ್ನು ಅಲ್ಲಿರುವಂಥ ಜನರೇ ಹೊಡೆದಾಕಬೇಕು. ಈಗ ನಮ್ಮಲ್ಲಿ ಹೇಗೆ ಕಾಶ್ಮೀರದಲ್ಲಿ ಉಗ್ರರನ್ನ ಪೋಷಿಸ್ತಾ ಇದ್ದಾರೋ ಸಾರ್ವಜನಿಕರು, ಹಾಗೆ ಅಲ್ಲೂ ಕೂಡ ಸಾರ್ವಜನಿಕರು ಕೆಲವು ಉಗ್ರರನ್ನ ಪೋಷಿಸ್ತಾರೆ. ಅಲ್ಲೂ ಇದ್ದಾರೆ. ನೀವು ಪಾಪ ಅಂತ ಏನು ಅನ್ನಕ್ಕೋಗ್ಬಿಡಿ ಪಾಕಿಸ್ತಾನದಲ್ಲಿರುವಂಥ ಪ್ರಜೆಗಳನ್ನು, ಅವರು ಪೋಷಿಸ್ತಾರೆ. ಸೇಮ್ ಕಾಶ್ಮೀರದಲ್ಲಿ ಪೋಷಿಸೋದು, ಆಶ್ರಯ ಕೊಡೋದು, ತಿನ್ನಕ್ಕೆ ಕೊಡೋದು, ಎಲ್ಲ ಕೊಡೋದು, ಕುತಂತ್ರಿ ಕೆಲಸವನ್ನು ಮಾಡೋದು. ತದನಂತರ ನಾವು ಅಮಾಯಕರು, ಅಲ್ಲಿಗೆ ಬರೋರೆಲ್ಲ ನಾವು ಅತಿಥಿಗಳಂತ ಭಾವಿಸ್ತೀವಿ ಅಂತೆಲ್ಲ ಬಿಲ್ಡಪ್ ಕೊಡೋದು. ಅಲ್ಲೂ ಹಾಗೆ ಪಾಕಿಸ್ತಾನದಲ್ಲಿ ಸೇನೆ ಉಗ್ರರಿಗೆಲ್ಲ ತಯಾರಿಯನ್ನು ಮಾಡಿಕೊಡುತ್ತೆ. ಅಲ್ಲಿರುವಂಥ ಜನನೂ ಅವರಿಗೆ ಕುಮ್ಮಕ್ಕನ್ನು ಕೊಡುತ್ತಾರೆ. ಮಿಡ್ ನೈಟ್ ಯಾವ ರೀತಿಯಾಗಿ ದಾಳಿ ನಡೀತು? ಕಮಿಕಾಜೆ ಡ್ರೋನ್ಗಳ ಮೂಲಕ ಏರ್ ಸ್ಟ್ರೈಕ್ ಅನ್ನ ಮಾಡಿರೋದು. ಡ್ರೋನ್ಗಳನ್ನು ಈ ಬಾರಿ ಬಳಕೆ ಮಾಡೋದು. 24 ಮಿಸೈಲ್ಗಳಿಂದ ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಿರೋದು. ದಾಳಿಗೆ ಡ್ರೋನ್ಗಳನ್ನ ಬಳಸಿದೆ ಭಾರತೀಯ ಸೇನೆ. ಕೇವಲ 23 ನಿಮಿಷಗಳಲ್ಲಿ ಆಪರೇಷನ್ ನಡೆಸಿ ಸೇನೆ ವಾಪಸ್ ಆಗಿರೋದು. 23 ನಿಮಿಷಗಳಲ್ಲಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಮಿಡ್ ನೈಟ್ ದಾಳಿಯನ್ನ ಮಾಡಿದಿರೋದು. ಕಮಿಕಾಜೆ ಡ್ರೋನ್ಗಳನ್ನ ಬಳಸಿ ಬಾರಿ ದಾಳಿಯನ್ನ ಮಾಡಿರೋದು. ಬಾ ನೀನು ಬಂದು ನಮ್ಮನ್ನ ಹಿಂದೂನಾ ನೀನು ಅಂತ ಕೇಳಿ ನಮ್ಮ ಹೆಣ್ಣುಮಕ್ಕಳ ಹಣೆ ಕುಂಕುಮವನ್ನು ಅಳಿಸಿ ಹೋಗ್ತೀಯಾ ನೀನು? ಅದೇ ಸಿಂಧೂರವನ್ನು ಅಳಿಸಿ ಅದೇ ಸಿಂಧೂರದಲ್ಲಿ ಆಪರೇಷನ್ ಅನ್ನ ಮಾಡಿ ನಿನ್ನನ್ನು ಕೂಡ ಮೇಲ್ಗಡೆ ಕಳಿಸ್ತೀವಿ, ಕೆಂಪು ಆಗಿ ನೋಡಿ ತೋರಿಸ್ತೀವಿ ನಿನ್ನ ಅಂತೇಳಿ ಸುಟ್ಟು ಹಾಕಿ ಬಂದಿರೋದು. ಹೇಗೆ ಕುಂಕುಮದ ವಿಚಾರಕ್ಕೆ ಬಂದರೆ, ಸಿಂಧೂರದ ವಿಚಾರಕ್ಕೆ ಬಂದರೆ ಹೇಗೆ ಭಾರತ ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ಉತ್ತರವನ್ನ ಕೊಟ್ಟಿದೆ. ಪ್ರಪಂಚಕ್ಕೆ ತಿಳಿಸಿಕೊಟ್ಟಿದೆ ಈ ಬಾರಿ ಸಿಂಧೂರದ ಮಹತ್ವ ಏನು ಅಂತ ಹೇಳಿ. ಅದರ ತಂಟೆಗೆ ಬಂದರೆ ಏನು ಅನ್ನುವಂಥದ್ದನ್ನು ಅದೇ ಹೆಸರಲ್ಲಿ ಇಟ್ಕೊಂಡು ಇಡೀ ಪ್ರಪಂಚ ಇವತ್ತು ಸಿಂಧೂರ ಅನ್ನೋದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳುತ್ತೆ. 3-4 ದಿನಗಳ ಹಿಂದೆ ನಡೆಯಬೇಕಾಗಿತ್ತು ಆಪರೇಷನ್ ಸಿಂಧೂರ. ದೊಡ್ಡ ಮಟ್ಟದಲ್ಲಿ ಉಗ್ರ ಸಂಹಾರಕ್ಕೆ ಪ್ಲಾನ್ ಅನ್ನ ಭಾರತೀಯ ಸೇನೆ ಮಾಡಿತ್ತು. ನಿನ್ನೆ ರಾತ್ರಿ ಮಿಸೈಲ್ ದಾಳಿಗೆ ಮುಹೂರ್ತವನ್ನ ಸೇನಾಪಡೆ ಇಟ್ಟಿದೆ. 3-4 ದಿನಗಳ ಹಿಂದೆಯೇ ಆಪರೇಷನ್ ಸಿಂಧೂರ ನಡೀಬೇಕಾಗಿತ್ತು. ಬಟ್ ಆವಾಗ ಪಾಕಿಸ್ತಾನ ಅಲರ್ಟ್ ಆಗಿತ್ತು. ಅದಾದ ನಂತರ ಹೊಸ ಟ್ಯಾಕ್ಟಿಕ್ ಅನ್ನು ಬಳಕೆ ಮಾಡಿಕೊಂಡ್ರು. ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ ಅನ್ನು ಮಾಡೋಣ, ಅದು 1 ವಾರ ಅಂತ ಹೇಳಿದ್ರು. ಸೊ ಆಗ ಪಾಕಿಸ್ತಾನ ಏನು ಅಂದ್ಕೊಳ್ತು, 1 ವಾರ ಇವರು ಮಾಕ್ ಡ್ರಿಲ್ ಮಾಡ್ತಾರೆ, ತದನಂತರ ಇವರು ಅಟ್ಯಾಕ್ ಮಾಡ್ತಾರೆ ಅಂತೇಳಿ. ಬಟ್ ಹಂಗಾಗಲಿಲ್ಲ. ಈ ಕಡೆಗೆ ಡೈವರ್ಟ್ ಅನ್ನು ಮಾಡಿ ಆ ಕಡೆಗೆ ಹೊಡೆಯುವಂಥ ಕೆಲಸವನ್ನು ಮಾಡಿ. ಅದೇ ಸ್ಟ್ರಾಟಜಿ, ತಂತ್ರಗಾರಿಕೆ ಅಂದರೆ ಅದೇ. ಆ ಕೆಲಸವನ್ನು ನಿಭಾಯಿಸೋದ್ರಲ್ಲಿ ಕೂಡ ಸೇನೆ ಯಶಸ್ವಿಯಾಗಿದೆ. ಪ್ಲಾನ್ ಹೇಗೆ ಮಾಡ್ತಾರೋ ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡೋದು ಹಾಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲದೇ ಇದ್ರೆ ಸಮಸ್ಯೆಗೆ ಒಳಗಾಗಬೇಕಾಗತ್ತೆ. ತಯಾರಿ ಎಲ್ಲ ಮಾಡ್ಕೊಂಡು ಬಿಡ್ತಾರೆ ಪ್ಲಾನನ್ನು, ಬಟ್ ಅದನ್ನು ಕಾರ್ಯರೂಪಕ್ಕೆ ತರಬೇಕಲ್ಲ. ಕಾರ್ಯರೂಪಕ್ಕೆ ತರೋದ್ರಲ್ಲೂ ಕೂಡ ಈಗ ಯಶಸ್ವಿಯಾಗಿದೆ ಸೇನೆ. ಯಶಸ್ವಿಯಾಗಿಯೂ ಕೂಡ ವಾಪಸ್ ಬಂದಿದೆ.